ನಮಸ್ಕಾರ ಸ್ನೇಹಿತರೆ, ಸ್ವಾಗತ ಇವತ್ತಿನ ವ್ಲಾಗಿಗೆ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಸೊ ಸ್ನೇಹಿತರೆ, ಇವತ್ತಿನ ವ್ಲಾಗ್ನ ಕೂಡ ನಾನು ಇನ್ನು ಗುಲ್ಬರ್ಗಾದಲ್ಲೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಯಾಕಂದ್ರೆ ನಾನು ಇನ್ನು ಬೆಂಗಳೂರಿಗೆ ಹೋಗಿಲ್ಲ ಸ್ನೇಹಿತರೆ. ನಾನು ಮುಂಚೆ ವ್ಲಾಗ್ ಅಲ್ಲಿ ಹೇಳಿದ್ದೆ, ನಾನು ಸ್ವಲ್ಪ ಕೆಲಸಕ್ಕಾಗಿ ಗುಲ್ಬರ್ಗಾಗೆ ಬಂದಿದ್ದೀನಿ ಅಂತ ಅಂದ್ಬಿಟ್ಟು ಆ ಕೆಲಸ ಇನ್ನು ಮುಗ್ದಿಲ್ಲ ಸ್ನೇಹಿತರೆ. ನಂದು ಇವತ್ತು ಬಂದ್ಬಿಟ್ಟು ಡೇಟ್ 8ನೇ ತಾರೀಕಿದೆ. ನೆನ್ನೆ ವ್ಲಾಗ್ ಅಲ್ಲಿ ನಾನು ನಿಮ್ಗೆ ಹೇಳಿದ್ದೆ, ನಾನು ರಾತ್ರಿಯಲ್ಲಿ ಎಡಿಟ್ ಮಾಡ್ಬಿಟ್ಟು ಪೂಜಾಂದು ಬರ್ತ್ಡೇ ವ್ಲಾಗ್ ಹಾಕ್ತೀನಿ ಅಂತ ಅಂದ್ಬಿಟ್ಟು ಅದು ನಾನು ಹೆಂಗ್ ಹೇಳಿದ್ದೆ ಅದೇ ತರ ಹಾಕಾಯ್ತು ಸ್ನೇಹಿತರೆ ಆ ವ್ಲಾಗ್ನ. ಆದ್ರೆ ಎಲ್ಲದಕ್ಕಿಂತ ಮೊದಲನೇದಾಗಿ ಸ್ನೇಹಿತರೆ, ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಇದೆ. ಸೊ ನಿಮ್ಮೆಲ್ರಿಗೂ ಕೂಡ ಎಲ್ಲರ ಕಡೆಯಿಂದ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಹಾಗೆ ನಮ್ಮ ಅಮ್ಮ ಕೂಡ ಬೆಂಗಳೂರಲ್ಲಿ ಯೋಚಿಸ್ತಿರ್ತಾರೆ. ಇವಾಗ ನಾನೇನಾದ್ರೂ ಬೆಂಗಳೂರು ಇದ್ದಿದ್ದೆ ಅಂದ್ರೆ ಸರಿಯಾಗಿ ವ್ಲಾಗ್ ಮಾಡ್ತಿದ್ದೆ ಹಂಗೆ ಹಿಂಗೆ ಅಂತ ಅನ್ಕೊಂಡು ಪೂಜೆದೆಲ್ಲ. ಬಟ್ ಲಾಸ್ಟ್ ಟೈಮೇ ನೀವು ನಾಗಪಂಚಮಿ ಹಬ್ಬದ ನಿಮ್ಗೆಲ್ಲ ತೋರಿಸಿದ್ದೆ ನಾನು. ಆದ್ರೆ ಗುಲ್ಬರ್ಗಾದಲ್ಲಿ ಯಾರ್ಯಾರು ಏನ್ ಮಾಡ್ತಾ ಇದಾರೆ, ಇಲ್ಲೂ ಕೂಡ ಪೂಜೆ ಮಾಡ್ತಾ ಇದಾರೆ. ಏನ್ ಮಾಡ್ತಾ ಇದಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಪೂಜೆ ಆಯ್ತಾ ಅಜ್ಜಿ? ನೋಡಿ, ನಮ್ಮ ಅಜ್ಜಿ ಫುಲ್ ರೆಡಿ ಆಗ್ಬಿಟ್ಟವ್ರೆ. ಕೈ ಮಾಡಿ ಎಲ್ರು ನಮ್ಮ ಅತ್ತೆ ನೋಡಿ ಫುಲ್ ರೆಡಿ ಆಗ್ಬಿಟ್ಟು. ನೋಡಿ ಇಲ್ಲಿ ಯಾವ ಲೆವೆಲ್ಗೆ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾರೆ ಅಂತಂದ್ರೆ. ಆಯ್ತಾ ಪೂಜೆ ಎಲ್ಲ ನಿಂದು? ನೋಡಿ ಸ್ನೇಹಿತರೆ, ಇವ್ರ ಮನೆ ಮಾಡಿದ ದೇವ್ರ ಮನೆ ನನಗೆ ಎಷ್ಟು ಖುಷಿ ಆಗುತ್ತೆ ಮನಸ್ಸಲ್ಲಿ ಅಂತಂದ್ರೆ, ಏನ್ ಸಕ್ಕದಾಗ ಕಾಣ್ತಾ ಇದೆ ನೋಡ್ರಿ ದೇವ್ರ ಮನೆ. ನಾನ್ ಮಾಡಿದೀನಿ, ಬಟ್ ಖುಷಿ ಎಷ್ಟಾಗುತ್ತೆ ನನಗೆ ನೋಡಕ್. ಈ ತರ ಲೈಟಿಂಗ್ ಅದೆಲ್ಲ ಬರೀ ಲೈಟಿಂಗ್ ಅಷ್ಟೇ ಅಲ್ಲ ಸ್ನೇಹಿತರೆ, ಮೇನ್ ನನಗೆ ಅಟ್ರಾಕ್ಷನ್ ಈ ದೇವ್ರ ಮನೆ ಅಂದ್ರೆ ಈ ಬಾಗಿಲು ಸ್ನೇಹಿತರೆ. ನೋಡಿ ಏನ್ ಸಕ್ಕದಾಗ ಬಾಗಿಲು ಮಾಡಿದೀನಿ ಎರಡೂ ಕಡೆ. ನೋಡಿ ಸ್ನೇಹಿತರೆ, ಸ್ಪೆಷಲ್ ಆಗಿ ಹೇಳಿ ಮಾಡ್ಸಿರೋಂತ ಹ್ಯಾಂಡಲ್ ಇದು ದೇವ್ರ ಮನೆ. ವರಮಹಾಲಕ್ಷ್ಮಿ ಹಬ್ಬದ ದಿವಸ ಇವೆಲ್ಲ ಯಾಕೆ ತರಿಸ್ತಾ ಅಂತ ಅನ್ಕೊಂಡ್ ಬಂದಿದ್ವಿ. ಯಾಕಂದ್ರೆ ನಾನು ದೇವ್ರ ಮನೆ ಹತ್ರ ಬರೋದೇ ಇಲ್ಲ. ಇವತ್ತು ಬಂದಿದ್ದೀನಿ, ಇವತ್ತು ಬಂದ್ಬಿಟ್ಟು ಕೊಡ್ತಾ ಇದ್ದೀನಿ ನಾನು. ನಿಮ್ಮನೆಲ್ಲೂ ಕೂಡ ಎಲ್ಲರೂ ವರಮಹಾಲಕ್ಷ್ಮಿ ಹಬ್ಬ ಪೂಜೆ ಮಾಡಿದೀರ ಅಂತ ಅನ್ಕೊಂತಾ ಇದ್ದೀನಿ ನಾನು. ಇವತ್ತೇನೋ ಸ್ಪೆಷಲ್ ಇದೆ ಯಾಕೆ ನಮ್ಮ ಮನೇಲಿ? ಇವತ್ತೇನೋ ಸ್ಪೆಷಲ್ ಇಲ್ಲ. ಯಾಕೆ ಅಂದ್ರೆ ಅಲ್ಲ, ಯಾಕೆ ಅಂದ್ರೆ ನಮ್ಮ ಅತ್ತೆದು ಹೇಳ್ತೀನಿ ನೋಡ್ರಿ. ನಾನು ಇವತ್ತು ಯಾರೋ ಊಟಕ್ಕೆ ಕರ್ದಾರೆ ಎಲ್ಲಿ ಕರ್ದಾರೆ? ಊಟಕ್ಕೆ ಕರ್ದಾರೆ, ಅಲ್ಲಿಗೆ ಹೋಗ್ತಾರೆ ನಮ್ಮ ಅತ್ತೆ. ಅದಕ್ಕೆ ಮನೇಲೇನೋ ಅಡುಗೆ ಸ್ಪೆಷಲ್ ಮಾಡಿಲ್ಲ. ಸೊ ಅಲ್ಲಿ ಕರ್ದವ್ರು ಅಂತ ಅಲ್ಲಿ ಹೋಗ್ತಾರೆ ನಮ್ಮ ಮತ್ತೆ. ಹಂಗಾಗ್ಬಿಟ್ಟು ನಮಗೇನು ಅಡುಗೆ ಮಾಡಿಲ್ಲ ನೋಡಿ ಸ್ನೇಹಿತರೆ. ನಾವು ಮನೆಗೆ ಕುತ್ಕೊಂಡ್ಬಿಟ್ಟು ಇವಾಗ ನಾರ್ಮಲ್ ಅಡುಗೆ ತಿನ್ಬೇಕು. ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಅನ್ಕೊಂಡ್ಬಿಟ್ಟು ಜಯಕ್ಕೆ ಸ್ಪೆಷಲ್ ಅಡುಗೆ ಮಾಡಿಲ್ಲ ಮನೇಲಿ. ನಮಸ್ಕಾರ ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ, ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಅಲ್ಲ, ನಾನು ಹೇಳ್ತಾ ಇದ್ದೆ, ಜಯಕ್ಕೆ ಹೊರಗಡೆ ಹೋಗ್ತಾ ಇದ್ದಾರೆ ಅಂತ ಹೇಳಿ ಏನೋ ಸ್ಪೆಷಲ್ ಅಡುಗೆ ಮಾಡಿಲ್ಲ ಮನೇಲಿ ಇವತ್ತು. ಗೊತ್ತು, ಸುಮ್ಮನೆ ತಮಾಷೆ ಮಾಡ್ತೇನೆ, ಸೀರಿಯಸ್ ತಗೊಂತಾರೆ ನಮ್ಮ ಮತ್ತೆ. ಅವ್ರು ಹೊರಗಡೆ ಹೋಗ್ತಾ ಇದ್ರೆ ಅಂತ ಅಂದ್ಬಿಟ್ಟು ಸ್ನೇಹಿತರೆ, ಇವತ್ತು ಒಳ್ಳೆ ಟೈಮ್ ಐತೆ ಅನ್ಕೊಂಡ್ಬಿಟ್ಟು ನಾನು ನಿಮಗೆ ಇವತ್ತಿನ ವ್ಲಾಗಲ್ಲಿ ಒಂದಿನ ಸ್ಪೆಷಲ್ ಆಗಿರೋದನ್ನ ತೋರಿಸ್ತೀನಿ. ಮುಂದೆ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಅದು ಅದಕ್ಕಿಂತ ಮುಂಚೆ ಸ್ನೇಹಿತರೆ ನೋಡಿ, ಲಾಸ್ಟ್ ಆಗಲ್ಲಿ ನಿಮಗೆ ನಾನು ತೋರಿಸಿದ್ದೆ ಅಕ್ವೇರಿಯಂ ಅಂತ ಅಂದ್ಬಿಟ್ಟು. ನೋಡಿ ಈಗ ಫುಲ್ ರೆಡಿ ಆಗ್ಬಿಟ್ಟಿದೆ. ಅಂದ್ರೆ ಎಲ್ಲ ಸೆಟ್ಲ್ ಆಗ್ಬಿಟ್ಟು ನೀಟಾಗಿ ಎಷ್ಟು ಟ್ರಾನ್ಸ್ಪರೆಂಟ್ ಆಗಿ ಎಷ್ಟು ನೀಟಾಗಿ ಕಾಣ್ತಾ ನೋಡಿ ಸ್ನೇಹಿತರೆ. ಅಲ್ಲಿ ಚಿಕ್ಕ ಮೀನುಗಳು ಒಂದು ಸ್ವಲ್ಪ ಎದುರ್ಕೊಂಡ್ಬಿಟ್ಟು ನೋಡಿ ಮೇಲೆ ಹೋಗ್ಬಿಟ್ಟಾವೆ ಚಿಕ್ಕ ಮೀನುಗಳಲ್ಲಿ. ಇವಾಗ ಫುಲ್ ನೀರಷ್ಟು ಕ್ಲಿಯರ್ ಆಗಿದೆ ನೋಡಿ ಸ್ನೇಹಿತರಮ್ಮ. ಹೌದು, ಫುಲ್ ಚೆಕ್ ಮಾಡಿ. ಅದು ಫಿಲ್ಟರ್ ಇದೆ ಸ್ನೇಹಿತರೆ, ಅದ್ರ ಸೆಲ್ಫ್ ಫಿಲ್ಟರ್ ಇದೆ. ಅದೇ ಕ್ಲೀನ್ ಮಾಡಿ ಫುಲ್ ಆ ಥರ ಸಕ್ಕದಾಗಿ ಕಾಣ್ತಾ ಇದೆ. ಇವಾಗ ಒಟ್ಟು ತಂದಿದ್ದಕ್ಕೆ ಸಾರ್ಥಕ ಆಯಿತು. ಸೊ ನೋಡಿ ಸ್ನೇಹಿತರೆ, ಟೈಮ್ ಇವಾಗ 12:30 ಆಗಿದೆ ಮಧ್ಯಾಹ್ನ. ನಾವು ಸ್ವಲ್ಪ ಹೊರಗಡೆ ಹೋಗ್ತಾ ಇದೀವಿ. ಒಂದು ಒಳ್ಳೆ ಇನ್ಫಾರ್ಮೇಶನ್, ಗುಲ್ಬರ್ಗಾಗೆ ಲ್ಯಾಂಡ್ ಆಫ್ ತೂರ್ದಾಲ್ ಅಂತ ಕರೀತಾರೆ ಸ್ನೇಹಿತರೆ ಅಲ್ವಾ? ಕರೆಕ್ಟ್ ಅಲ್ವಾ? ಏನಕ್ಕೆ ಅಂದ್ರೆ ಇಲ್ಲಿ ತೊಗರಿ ಬೆಳೆಯೋದು ತುಂಬಾ ಜಾಸ್ತಿ ಈ ಕಡೆ. ಇದೇ ಮೇನ್ ಕ್ರಾಪ್ ಈ ಕಡೆ ಅದು ಗುಲ್ಬರ್ಗ. ಅದಕ್ಕೆ ಲ್ಯಾಂಡ್ ಆಫ್ ತೂರ್ದಾಲ್ ಅಂತ ಕರೀತಾರೆ ಇಲ್ಲಿ. ಸೊ ಹಂಗಾಗ್ಬಿಟ್ಟು ಇಲ್ಲಿಂದ ಬೆಳೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ನಾವೀಗ ಬೆಂಗಳೂರಲ್ಲಿ ಇರೋದು ಕೂಡ ಇಲ್ಲಿಂದಾನೇ ಬೆಳೆ ತರ್ಸ್ಕೊಂಡ್ಬಿಟ್ಟು ತಿಂತೀವಿ. ಸೊ ಅದೇ ರೀತಿ ನಮ್ ಚಿಕ್ಕಮ್ಮ ಅವ್ರು ಇದಾರೆ ಬೆಂಗಳೂರಲ್ಲಿ, ಅವ್ರಿಗೂ ಕೂಡ ಬೆಳೆ ಬೇಕಂತೆ. ಸೊ ಆ ರೀಸನ್ ಇಂದ ನಾವ್ ಇವಾಗ ಬೆಳೆ ತರಕ್ ಹೋಗ್ತಾ ಇದ್ವಿ. ಇಲ್ಲಿ ಗಂಜ್ ಅಂತ ಒಂದು ಏರಿಯಾ ಇದೆ ಗುಲ್ಬರ್ಗದಲ್ಲಿ, ದಾಲ್ ಮಿಲ್ ಅಂತ ಇದೆ ಗಂಜಲ್ಲಿ. ಸೊ ಅಲ್ಲಿ ಏನಂತಂದ್ರೆ ಮೈನ್ ಒಂಥರ ವೇರ್ ಹೌಸ್ ತರ ಇರುತ್ತೆ, ಫುಲ್ ದಾಲ್ ಎಲ್ಲ ಸಿಗೋದು. ಇದು ಹೋಲ್ಸೇಲ್ ಗಿಂತ ಅಪ್ಪ ಅನ್ಬೋದು, ಅಂತ ದೊಡ್ಡ ವೇರ್ ಹೌಸ್ ಇರುತ್ತೆ. ಇದು ನಿಮ್ಗೆ ತೋರ್ಸೋಣ ಅಂತ ಅನ್ಕೊಂಡೆ ನಾನು, ಯಾಕಂದ್ರೆ ತುಂಬಾ ಒಳ್ಳೆ ಇನ್ಫಾರ್ಮೇಶನ್ ಇರುತ್ತೆ. ಯಾರ್ಯಾರಿಗೆ ತಗೊಬಹುದು, ನೀವು ಕಾಲ್ ಮೇಲೆ ಆರ್ಡರ್ ಮಾಡ್ಕೊಂಡು ತಗೊಬಹುದು. ಅದನ್ನೆಲ್ಲ ನೀವು ಅಕೌಂಟಿಗೆ ರೊಕ್ಕ ಹಾಕ್ಬಿಟ್ರೆ ಅವ್ರೆ ವೇರಲ್ಲಿ ಹಾಕಿಬಿಡ್ತಾರೆ. ಸೊ ಅದನ್ನು ಅವ್ರಿಗೆ ಕೇಳೋಣ ಸ್ನೇಹಿತರೆ, ಅವ್ರು ಏನಂತ ನೋಡೋಣ. ಸೊ ಇವಾಗ ಅಲ್ಲಿಗೆ ಹೋಗ್ತಾ ಇದೀವಿ. ಅದಾದ್ಮೇಲೆ ಇನ್ನೊಂದೇನೋ ಇಂಪಾರ್ಟೆಂಟ್ ವಿಷಯ ಇದೆ. ಇಂಪಾರ್ಟೆಂಟ್ ಅಂತಲ್ಲ, ಆಕ್ಚುಲಿ ನಾವೇನ್ ಪ್ಲಾನ್ ಮಾಡಿದೀವಿ ಅಂತಂದ್ರೆ ಸ್ನೇಹಿತರೆ, ಇಲ್ಲೊಂದು ಫೇಮಸ್ ಆಗಿರೋದು ಒಂದು ಹೋಟೆಲ್ ಇದೆ, ವೆಜ್ ಹೋಟೆಲ್. 30-40 ವರ್ಷದ ಹಳೆ 30-40 ವರ್ಷದ ಹಳೆಯ ಹೋಟೆಲ್ ಅದು. ಆದ್ರೆ ನಮ್ಮ ಮಾವ ಎಷ್ಟು ಸಲ ಹೋಗಿದಾರೆ ನನಗೆ ಗೊತ್ತಿಲ್ಲ. ಚಂದ್ರಮೋಹನ್ ನೋಡ್ರಿ ಹೆಸರು ಹೇಳ್ತಾರೆ. ಹೋಗಿದ್ದೀರಾ ಶೇಖರ್ ಮಾಲ್ ಮುಂಚೆ ನೀವು? ಹೋಗಿದ್ವಿ, ಸುಮಾರು ಸಲ ಹೋಗಿದ್ವಿ. ಹೌದಾ? ಈಗ ಒಂದು 10 ವರ್ಷ ಆಯ್ತು ಹೋಗಿಲ್ಲ. ಈ ಚಂದ್ರಮೋಹನ್ ಅನ್ನೋ ಹೋಟೆಲ್ ಫುಲ್ ವೆಜ್ ಹೋಟೆಲ್ ಇದೆ ಸ್ನೇಹಿತರೆ. ಹೇಳ್ಕೊಳ್ಳೋ ಅಂತ ಭಾರಿ ಹಿಂಗೆ ನೋಡಕ್ಕೆ ಭಾರಿ ಇರೋ ತರ ಹೋಟೆಲ್ ಏನಲ್ಲ, ಚಿಕ್ಕ ಹೋಟೆಲ್ನೇ. ಅಷ್ಟಕ್ಕಷ್ಟ ಇದೆ ಹೋಟೆಲ್ ನೋಡಕ್ಕೆ, ಆಂಬಿಯನ್ಸ್ ಎಲ್ಲ ನೋಡಿದ್ರೆ. ಬಟ್ ಊಟದ ಟೇಸ್ಟ್ ಮಾತ್ರ ಹೆಂಗಿದೆ ಅಂತ ನೀವು ಎಲ್ಲ ಇಗ್ನೋರ್ ಮಾಡಿ ಹೋಗಿ ಊಟ ಮಾಡ್ಬೋದಲ್ಲಿ. ಇಲ್ಲಿ ಆಕ್ಚುಲಿ ಸ್ನೇಹಿತರೆ, ಗುಲ್ಬರ್ಗಾದಲ್ಲಿ ಊಟಕ್ಕೆ ಅಂತ ಹೇಳಿ ತುಂಬಾ ಚೆನ್ನಾಗಿರೋ ರೆಸ್ಟೋರೆಂಟ್ಗಳು ಇದಾವೆ. ಅಂದ್ರೆ ಒಂದೇನು ಅಂತಂದ್ರೆ ಫ್ಯಾಮಿಲಿ ಕರ್ಕೊಂಡು ಹೋಗೋ ತರ ರೆಸ್ಟೋರೆಂಟ್ ಬಹಳ ಕಮ್ಮಿ ಇದೆ ಗುಲ್ಬರ್ಗಾದಲ್ಲಿ.
ಅದೇ ಕರ್ಕೊಂಡು ಹೋಗಿ ಬರಲ್ಲ. ನಾವು ಹುಡುಗರು ಗಂಡ್ ಮಕ್ಳೆಲ್ಲ ಹೋಗಿ ತಿನ್ನಕ್ಕೆ ಹೋಟೆಲ್ಗಳು ಬಹಳ ಇದಾವೆ ಇಲ್ಲಿ. ಸೊ ಬನ್ನಿ ಸ್ನೇಹಿತರೆ, ಇವಾಗ ಹೋಗೋಣ. ಹೋಗ್ಬಿಟ್ಟು ನಮ್ದು ಏನ್ ಬೆಳೆ ತಗೊಂತೀವಿ ಅದನ್ನ ತೋರಿಸ್ತೀನಿ ನಿಮಗೆ. ಆದ್ರೆ ಅವ್ರಿಗೂ ಕೂಡ ಮಾತಾಡಿಸ್ತೀನಿ. ನೋಡಿ ಸ್ನೇಹಿತರೆ, ನಾವು ಬಂದ್ಬಿಟ್ಟು ರೀಚ್ ಆದ್ವಿ ಇವಾಗ. ನೋಡಿ ಇಲ್ಲಿ ಹಿಂದ್ಗಡೆ ಬೋರ್ಡ್ ಕಾಣ್ತಾ ಇದೆ ನಿಮಗೆ. ಇಲ್ಲಿ ಬಂದಿದ್ದೀವಿ ಇವಾಗ. ಒಳಗಡೆ ಹೋಗ್ಬಿಟ್ಟು ಕೇಳೋಣ ಸ್ನೇಹಿತರೆ. ಅದೇ ರೀತಿ ನಿಮ್ಗೆ ಇನ್ನೊಂದು ವಿಷಯನೂ ಕೂಡ ಹೇಳ್ತೀನಿ ದಾಲ್ ಮಿಲ್ ಬಗ್ಗೆ. ನಮ್ಮ ಮೋನಿಕಾ ಇದ್ದಾಳಲ್ಲ, ಮೋನಿಕಾ ಫ್ರೆಂಡ್ ಒಬ್ಳು ಇದ್ದಾಳೆ, ಅವ್ರದ್ದು ಕೂಡ ಗುಲ್ಬರ್ಗದಲ್ಲಿ ಒಂದು ದಾಲ್ ಮಿಲ್ ಇದೆ. ಅದು ನಿಮಗೆ ನಾನು ಫುಲ್ ಡೀಟೇಲ್ ಆಗಿ ಅವ್ರ ದಾಲ್ ಮಿಲ್ ಒಂದು ಟ್ರಿಪ್ ಕೊಡ್ಬೋದು. ನಾನು ನಿಮಗೆ ಒಂದು ಬ್ಲಾಗೇ ಮಾಡ್ಬೋದು. ನಾನು ಹೇಗೆ ಮಾಡ್ತಾರೆ, ಹೇಗೆ ನಡೆಸ್ತಾರೆ ಅಂತಂದ್ಬಿಟ್ಟೆಲ್ಲ ಅದು ಇನ್ನೊಂದು ಬ್ಲಾಗಲ್ಲಿ ತೊಗೊಳ್ಳೋಣ ಅಂತ. ಇಲ್ಲಿ ಹೋಗ್ಬಿಟ್ಟು ಹೊರಗಡೆ ಏನೇನಿದೆ ಬನ್ನಿ ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ಇಲ್ಲಿ ಯಾವ ಥರ ಇಟ್ಟಿದ್ದಾರೆ ಅಂತಂದ್ಬಿಟ್ಟು ಎಲ್ಲ ಥರ ಬೇಳೆ, ಜೋಳ, ಮಸೂರ್ ದಾಲ್ ಇದು ನೋಡಿ, ಉರದ್ ದಾಲ್, ವೀಟ್ ಅಂದರೆ ಗೋಧಿ, ಇದು ಅಕ್ಕಿ ಇದೆ, ಅದು ಬೇರೆ ಬೇರೆ ಥರ ಅಕ್ಕಿ ಇದಾವೆ. ಸ್ಟೀಮ್ ರೈಸು, ತೂರ್ ದಾಲ್, ಇದು ಕೋಲಮ್ ರೈಸ್, ನಾವು ಬುಲೆಟ್ ರೈಸ್ ಅಂತೀವಲ್ಲ ಅದು. ಇದು ಈ ಕಡೆ ಸೈಡ್ ನೋಡಿ, ಬೇಳೆದೆಲ್ಲ ವೆರೈಟಿಗಳು ಇರುತ್ತೆ. 30 kg ಒಂದು ಬ್ಯಾಗ್ ಕೊಡಿ, ಆಮೇಲೆ 10 kg ಒಂದು ಬ್ಯಾಗ್ ಕೊಡಿ ಸರ್. ಇವಾಗ ಫಾರ್ ಎಕ್ಸಾಂಪಲ್ ಬೆಂಗಳೂರಿಂದ ಎಲ್ಲ ಬೆಳೆ ತಗೋಬೇಕಂತ ಇಟ್ಕೊಳ್ಳಿ, ಅವರು ನೀವು ಫೋನ್ ಮಾಡಿದ್ರೆ ಅಡ್ರೆಸ್ ಕೊಡ್ಬೇಕಾ? ಫೋನ್ ಮಾಡಿ ನಿಮಗೆ ಯಾವ ಥರ ಬೆಳೆ ಯಾರು ಫೋನ್ ಮಾಡ್ತೀವಿ ನೋಡಿ ಸ್ನೇಹಿತರೆ, ಇಲ್ಲಿ ಬಂದ್ಬಿಟ್ಟು ತೊಗೊಂಡ್ರೆ ಈ ಥರ ನಮಗೆ ಒಂದು ಆಪ್ಷನ್ ಸಿಗುತ್ತೆ. ಇಲ್ಲಿ ಹೋಗ್ಬಿಟ್ಟು ನೀವು ಚೂಸ್ ಮಾಡ್ಕೊಬೋದು. ಯೂಶಲಿ ಫಸ್ಟ್ ಕ್ವಾಲಿಟಿ ಬೆಳೆನೇ ತೊಗೊಳ್ತಾರೆ ಬಂದು ತೊಗೊಳೋರೆಲ್ಲ. ಬಟ್ ಅಕಸ್ಮಾತ್ ಏನಾದ್ರು ನಿಮಗೆ ಸ್ವಲ್ಪ ಲೋ ಇರೋದ್ರ ಬೇಕು ಅಂತಂದ್ರೆ ಅದಕ್ಕೆ ನೀವು ಇಲ್ಲೇ ಬರಬೇಕಾಗುತ್ತೆ. ಇಲ್ಲ ಅಂತಂದ್ರೆ ನೀವು ಫಸ್ಟ್ ಕ್ವಾಲಿಟಿ ಬೇಕಂದ್ರೆ ಡೈರೆಕ್ಟಾಗಿ ಫೋನ್ ಮಾಡಿದ್ರೆ ನೀವು ಯಾವ ರೀತಿ ಫೋನ್ ಮಾಡೋದು ಕೂಡ ಅವ್ರು ಕಳಿಸ್ಕೊಡ್ತಾರಂತೆ. VRLಗೆ ಈ ಥರ ಬಿಲ್ ಕೊಟ್ಬಿಟ್ಟು ಬೆಳೆ ತೊಗೊಂಡ್ಬಿಟ್ಟು ಹಾಕ್ತಾರೆ. ಸೊ ಡೈರೆಕ್ಟಾಗಿ ನೀವು ನಿಮ್ಮ ಮನೆ ಯಾವ ಏರಿಯಾದಲ್ಲಿ ಇರುತ್ತೋ ಅಲ್ಲಿ ನೀವು ಇದನ್ನ ಡೆಲಿವರಿ ತೊಗೊಬೋದು ಇದನ್ನ. ಸೊ ನೋಡಿ, ಇವಾಗ ನಾವು ನಮ್ಮ ಚಿಕ್ಕಮ್ಮವ್ರಿಗೆ ಒಂದು ತೊಗೊಂಡಿದ್ದೀವಿ, ನಾವು ಕೂಡ ಒಂದು ತೊಗೊಂಡಿದ್ದೀವಿ. ಇವಾಗ ಇದು ಒಂದು VRL ಹಾಕ್ತೀವಿ, ಒಂದು ಇನ್ನೊಂದು ಹೆಂಗೆ ಕಳಿಸ್ತೀವಿ ಅಂತ ನಿಮ್ಗೆ ಗೊತ್ತಾಗುತ್ತೆ ಮುಂದೆ ಬ್ಲಾಗಲ್ಲಿ. ನೋಡಿ ಸ್ನೇಹಿತರೆ, ಇದು 30 kg ಬ್ಯಾಗ್ ಇಟ್ಟಿದ್ದೀವಿ ಒಂದು. ಸೊ ಇದು 10 kg ನಮ್ಮನೆ ತೊಗೊಂಡು ಹೋಗ್ತಾ ಇದೀವಿ ನಾವು. 5 kg ನಾವು ಯೂಸ್ ಮಾಡ್ತೀವಿ, 5 kg ನಮ್ಮ ಮಕ್ಕಳು ಯೂಸ್ ಮಾಡ್ತಾರೆ. ಇದೊಂದು 5 kg ರೈಸ್ ತೊಗೊಂಡಿದ್ದಾರೆ ನಮ್ಮ ಮಾವ. ಟೆಸ್ಟ್ ಮಾಡೋಣ ಹೆಂಗೆ ಮತ್ತೆ ಒಂದು 30 kg. ಈ ಕಾಂಟ್ಯಾಕ್ಟ್ ನಂಬರ್ ಸ್ನೇಹಿತರೆ ಅವ್ರಿಗೆ ಹಿಂಗೆ ಹೇಳ್ಬಿಡು, ನನ್ನ ಬಳಿ ಸಿಗುತ್ತೆ, ನಾನೇ ಸಪ್ಲೈ ಕೊಡ್ತೀನಿ ಅಂತ. ನೋಡ್ರಿ ನಮ್ಮ ಮಾವ ನೋಡ್ರಿ ಐಡಿಯಾ ಕೊಡ್ತಾರೆ. ಯಾರು ಅಲ್ಲಿ ಇರ್ತಾನೆ ಕೊಡ್ಲಿಕ್ಕೆ, ಯಾವ ಲೆವೆಲ್ಗೆ ಬಿಸ್ನೆಸ್ ಲೆವೆಲ್ ಮೀಟಿಂಗ್ ಮಾಡ್ತಾರೆ ನೋಡ್ರಿ, ಹೋಗೋಣ. ಸೊ ನೋಡಿ ಸ್ನೇಹಿತರೆ, ಅಲ್ಲಿ ಬೆಳೆ ತೊಗೊಂಡೋಲ್ಲ, ಅಲ್ಲಿ ಬೆಳೆ ತೊಗೊಂಡು ಇವಾಗ VRL ಆಫೀಸ್ ಹತ್ರ ಬಂದಿದ್ದೀವಿ. ಇವಾಗ ನಾವು ಇದನ್ನು ತೊಗೊಂಡೋಗಿ ಪಾರ್ಸಲ್ ಇಲ್ಲಿ ಹಾಕಿದ್ರೆ ನಮ್ಮ ಬೆಂಗಳೂರಿಗೆ ಒಂದು 2 ದಿವಸದಲ್ಲಿ ಬೆಂಗಳೂರಿಗೆ ಬರುತ್ತೆ. ಅಲ್ಲಿ ನಮ್ಮ ಏರಿಯಾ ಯಾವ್ದು ಹತ್ರ ಇರುತ್ತಲ್ಲ ಅಲ್ಲಿ ಹೋಗಿ ನಾವು ಡೆಲಿವರಿ ನಾವು ಪಿಕಪ್ ಮಾಡಬೇಕು. ಸೊ ಬನ್ನಿ ಇದನ್ನ ಹಾಕೋಣ. ಒಂದು ಜೆರಾಕ್ಸ್ ಕಾಪಿ ಕೊಡಬೇಕು ಇವರಿಗೆ, ನಮ್ಮ ID ಕಾರ್ಡಿಂದು ಮತ್ತೆ ಅದ್ರದ್ದು ಬಿಲ್ ಎರಡೂ ಇದ್ರೆ ಮಾತ್ರ ತಗೊಂತಾರೆ ಇವರು. ಸೊ VRL ಹಾಕಾಯ್ತು ನೋಡಿ ಸ್ನೇಹಿತರೆ. ಇನ್ನು ಡೈರೆಕ್ಟ್ ಆಗಿ ಇವಾಗ ಇಲ್ಲಿಂದ ನಮ್ಮ ಹೋಟೆಲ್ಗೆ ಹೋಗೋಣ. ಚಂದ್ರಮೋಹನ್ ಹೋಟೆಲ್ ಅಂತ ಹೇಳಿದ್ರೆ ನಾವು ಹೋಟೆಲ್ ತೋರಿಸ್ತೀನಿ ನಿಮಗೆ. ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಬಿಡಿ ಸ್ನೇಹಿತರೆ, ಅಂತ ದೊಡ್ಡ ಹೋಟೆಲ್ ಏನಲ್ಲ. ಅವಾಗಲೇ ನಿಮ್ಗೆ ಹೇಳ್ದಂಗೆ ತೋರಿಸ್ತೀನಿ ನಿಮಗೆ. ನೋಡಿ ಯಾವ ಥರ ಇದೆ ಹೋಟೆಲ್ ಅಂತ. ಅದು ರೋಟಿ ಟೊಮೊಟೊ ಹೇಳೋಣ, ಆಮೇಲೆ ಕಾಜು ಮಸಾಲ ತಿಂತೀರಾ? ಕಾಜು ಮಸಾಲ ಒಂದು, ಟೊಮೊಟೊ ಒಂದು, ಇನ್ನೊಂದು ಹೇಳೋಣ, 3 ಹೇಳೋಣ, 2 ಸಾಲಲ್ಲ, ಒಂದು ಪಾಲಕ್ ಪನ್ನೀರ್ ಕೊಡಿ. ಪಾಲಕ್ ಪನ್ನೀರ್ ಆಮೇಲೆ ತಂದೂರಿ ರೊಟ್ಟಿ ಅಲ್ಲ. ನೋಡಿ ಸ್ನೇಹಿತರೆ, ಇವಾಗ ನಾವು ಆರ್ಡರ್ ಮಾಡಿದ್ದೀವಿ. ಏನೇನು ಐಟಮ್ ಹೇಳಿದೀವಿ ಅಂತ ನೀವು ಆಲ್ರೆಡಿ ನೋಡಾಯ್ತು. ರೋಟಿ ತೋರಿಸ್ತೀನಿ ನಿಮ್ಗೆ, ನೋಡಿ ಏನು ಸಕ್ಕತ್ತಾಗಿರುತ್ತೆ ಅಂತ. ನಾವು ಹೆಂಗೆ ತಿಂತೀವಿ ಬೆಂಗಳೂರಲ್ಲಿ ಯೂಶಲಿ ದಪ್ಪ ತಂದೂರಿ ರೊಟ್ಟಿ ಬರುತ್ತೆ, ಆ ಥರ ರೊಟ್ಟಿ ಇರಲ್ಲ ಇರುತ್ತೆ. ಒಂದು ಸ್ವಲ್ಪ ತೆಳ್ಳಗಿರುತ್ತೆ. ಯಾವ ಥರ ಇರುತ್ತೆ ಕ್ವಾಲಿಟಿ ಅಂತ ನೀವು ತೋರಿಸ್ತೀನಿ ನೋಡಿ ನೀವು. ಇದು ಏನು ಟೊಮೆಟೊನ ಇದು? ಹಾಂ, ಕಾಜು ಮಸಾಲ. ನೋಡಿ ರೋಟಿ ಸೈಜ್ ಹೆಂಗಿದೆ ಅಂತ ಅಂದ್ಬಿಟ್ಟು. ಎಷ್ಟು ತೆಳ್ಳಗಿರೋ ತಂದೂರಿ ರೊಟ್ಟಿ ನೀವು ಎಲ್ಲ ನೋಡಿದ್ದೀರಾ ಈ ಥರದ್ದು. ಇಲ್ಲಿ ಮಧ್ಯ ಥಿಕ್ನೆಸ್ ತೋರಿಸ್ತೀನಿ ನೋಡಿ ಸ್ನೇಹಿತರೆ ನಿಮಗೆ, ಎಷ್ಟು ತೆಳ್ಳಗಿದೆ ನೋಡಿ. ಹೆಂಗಿದೆ ಶೇಖರ, ಮತ್ತೆ ರೋಟಿ ತಿಂದ್ರಲ್ಲ ನೀವು? ಎಂತ್ಕೊಳ್ರಿ ಇವಾಗ ಹೇಳ್ರಿ. ಎಲ್ಲ ಕಡೆ ದಪ್ಪ ರೊಟ್ಟಿ, ಇಲ್ಲಿ ಮಾತ್ರ ತೆಳ್ಳು ತಗದಾಗಿದಲ್ಲ. ನೀವೆಲ್ಲ ಮುಂಚೆ ತಿಂದಿರ, ಮುಂಚೆ ಗೊತ್ತಿದಲ್ವಾ ನಿಮ್ಗೆ? ಮುಂಚೆ ಎಲ್ಲ ಇದು ಖಾಲಿ ಇರ್ತಿತ್ತು, ಖಾಲಿ. ಈಗೆಲ್ಲ ಇವೆಲ್ಲ ಇವಾಗಲೂ ಇದೆ, ಇವಾಗಲೂ ಊಟ ಇದೆ ಇಲ್ಲಿ. ಪ್ಲೇಟ್ ಊಟ ಇದೆ ಇಲ್ಲೂ. ಇಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಜಾಸ್ತಿ ಇದೆ, ಹಂಗಾಗ್ಬಿಟ್ಟು ನಾನು ಮೈಕ್ ಹಾಕೊಂಡು ಯೂಸ್ ಮಾಡ್ತಾ ಇದ್ದೀನಿ. ಬನ್ನಿ ಇವಾಗ ಊಟ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಅಡುಗೆ ಆಗಿದೆ ಅಂತ ಹೇಳ್ತೀನಿ ನಿಮ್ಗೆ ಎಲ್ರಿಗೂ. ಒಳ್ಳೆ ಪಾಪಡ್ ಇದ್ದಂಗೆ ಇದೆ ತಂದೂರಿ ರೊಟ್ಟಿ. ಫಸ್ಟು ಟೊಮೊಟೊ ಚಟ್ನಿ ಪಲ್ಯ ತಿನ್ನೋಣ. ಅದಾದಮೇಲೆ ಕಾಜು. ಸಕ್ಕತ್ತಾಗಿದೆ ಮಾತ್ರ ಟೇಸ್ಟು. ಬೆಳ್ಳುಳ್ಳಿ ಖಾರದ ಏನು ಗುಂಡು ಸಿಗ್ತದಲ್ಲ ಅದು. ಬೆಳ್ಳುಳ್ಳಿ ಖಾರದ ಉಂಡಿ ಸಿಗುತ್ತಲ್ಲ, ಅದೊಂದಿದೆ ಸ್ನೇಹಿತರಲ್ಲಿ. ಶೇಂಗಾದ ಉಂಡಿ ಥರ ಒಂದು ಉಂಡಿ ಥರ ಕೊಡ್ತಾರೆ, ಅದೊಂದು ತರಿಸ್ತೀನಿ ನೋಡಿ ನಿಮಗೆ. ತಿನ್ನೋದಿಲ್ಲ ನಮಗೆ, ಬಟ್ ಅಂದ್ರೂ ತರಿಸ್ಬಿಟ್ಟು ತೋರಿಸ್ತೀನಿ ನಿಮ್ಗೊಂದು. ಇದು ಕೊಡಿ ಶೇಂಗಾದ ಉಂಡೆ. ನೋಡಿ ಸ್ನೇಹಿತರೆ ಯಾವ ಥರ ಇದೆ ಅಂತ ಅಂದ್ಬಿಟ್ಟು.
ಶೇಂಗಾದ ಉಂಡಿ ಇದು ಭಯಂಕರ ಖಾರ ಇರುತ್ತೆ ಮಾತ್ರ. ಬೆಳ್ಳುಳ್ಳಿ ಖಾರ ಅಂತ ಶೇಂಗಾದ ಖಾರ ಇದು. ಶೇಂಗಾದ ಹಿಂಡಿ, ಬೆಳ್ಳುಳ್ಳಿ ಖಾರ ಅಲ್ಲ ಇದು. ಬೆಳ್ಳುಳ್ಳಿ ಶೇಂಗಾ ಹಿಂಡಿ ಅಂತ ಇದು. ನಮ್ಮ ಕೈಲಿ ಆಗಲ್ಲ ತಿನ್ನಕ್ಕೆ, ಇವ್ರಿಗೆ ತಿಂತಾರೆ ಖಾರ. ನಾನು ಮುಂಚೆ ತಿಂದು ನೋಡಿದ್ದೀನಿ, ನನಗೆ ಅಷ್ಟೊಂದು ಖಾರ ಆಗಲ್ಲ ತಿನ್ನಕ್ಕೆ. ನಾವು ಶೇಂಗಾದ ಉಂಡಿ ಸ್ವೀಟ್ ತಿಂತೀವಲ್ಲ ಉಂಡಿ, ಆ ಥರ ಇದನ್ನು ತಿಂತಾರೆ ನೋಡ್ರಿ. ಇವ್ರಿಗೆ ಖಾರ ಅಂತಲ್ಲ, ಬಟ್ ನಮಗೆ ಖಾರ ಅದು ಹೆಂಗಿದೆ ತಗೊಳ್ಳಲ್ಲ. ರೋಟಿ ಖಾಲಿ ಮತ್ತೆ ಆರ್ಡರ್ ಮಾಡಲ. ನೋಡಿ ಸ್ನೇಹಿತರೆ, ರೋಟಿ ಬಂದು 1 ನಿಮಿಷ ಆಗಿಲ್ಲ. ನಮ್ದು ಒಂದು ಸ್ವಲ್ಪ ಇನ್ನೂ ತಿಂತಾ ಇದ್ದೀನಿ. ನಮ್ಮ ಮಳೆಯ ಇವಾಗ ಸ್ಟಾರ್ಟ್ ಮಾಡೋಣ ಊಟ. ನಮ್ಮ ಇಬ್ಬರದು ಮಾವಂದಿರ್ದು ರೋಟಿ ಖಾಲಿ ಆಗ್ಬಿಟ್ಟೈತೆ. ರೋಟಿ ಹೇಳಿ, ತಂದೂರಿ ರೋಟಿ ಇನ್ನೊಂದು 4 ಹೇಳಿ. ನಾವು ಆ್ಯಕ್ಚುಲಿ ಲೇಟಾಗಿ ಬಂದಿದ್ದೀವಿ ಸ್ನೇಹಿತರೆ ಊಟಕ್ಕೆ. 2:30 ಆಗಿದೆ ಟೈಮ್. ಇವಾಗ ನಾರ್ಮಲ್ ಊಟದ ಟೈಮಿಗೆ ಬಂದರೆ ಇಲ್ಲಿ ನಮಗೆ ಇವಾಗ ಕ್ಯಾಮ್ರಾ ದೂರ ಇಟ್ಟು ಆರಾಮಾಗಿ ವಿಡಿಯೋ ಮಾಡ್ತಾ ಇದ್ದೀವಿ. ಹೆಂಗೆ ಬೇರೆ ಟೈಮಲ್ಲಿ ಒಂದು ಟೇಬಲ್ ಸಿಗಲ್ಲ 4 ಜನರು ಕೂತ್ಕೊಳ್ಳೋಕೆ. ಇವಾಗ ಬಂದಾಗಲೇ ಫುಲ್ ಇತ್ತು. ಇವಾಗ ಒಂದು ಸ್ವಲ್ಪ ಖಾಲಿ ಆಗಿದೆ. ಚಂದ್ರಮೋಹನ್ ಅಂತ ಗಂಜಲ್ ಇದೆ ಹೋಟೆಲ್ ಇದು. ನೋಡಿ, ನಮ್ಮ ರೈಸ್ ಬಂತು. ಇವಾಗ ಮಸಾಲ ರೈಸ್ ಆರ್ಡರ್ ಮಾಡಿದ್ವಿ. ಸೊ ನೋಡಿ ಸ್ನೇಹಿತರೆ, ಊಟ ಎಲ್ಲ ಆಯ್ತು. ಊಟ ಮುಗಿಸ್ಕೊಂಡು ಬಂದ್ವಿ ನಾವು. ಇವಾಗ ಫೈನಲ್ ಆಗಿ ಅಂತೂ ಇಂತ ಚಂದ್ರಮೋಹನ್ ಹೋಟೆಲ್ ಊಟ ಮಾಡೋದು. ಯಾಕಂದ್ರೆ ಬಂದಾಗಿಂದ ಅನ್ಕೋತಾ ಇತ್ತು ಈಗ ಅನಿವಾರ್ಯ ಚಂದ್ರಮೋಹನ್ ಅಲ್ಲಿ ಹೋಗ್ಬೇಕಾಗ್ತದೆ. ಇಲ್ಲ ಅಂದ್ರೆ ದೊಡ್ಡ ಹೋಟೆಲ್, ನಾನ್ ವೆಜ್ ಹೋಟೆಲ್ ಹೋಗ್ತಿದ್ವಿ ನಾವು. ಈಗ ಅದು ಶ್ರಾವಣ ಇರೋದ್ರಿಂದ ಚಂದ್ರಮೋಹನಕ್ಕೆ ಹೋಗ್ಬೇಕು. ಚಂದ್ರಮುರಾರಿ ಅಲ್ಲ, ಚಂದ್ರಮೋಹನ್. ಚಂದ್ರಮೋಹನ್ದಾಗ ತಂದೂರಿ ರೊಟ್ಟಿನೇ ತಿನ್ಬೇಕಲ್ಲಿ ಹೋದ್ರೆ. ನಿಜವಾಗ್ಲೂ ರೈಸ್ ಇಲ್ಲೇಬಾರ್ದು ಸ್ನೇಹಿತರೆ. ರೋಟಿ ಏನ್ ಸಕ್ಕತ್ತಾಗಿರುತ್ತೆ. ಇನ್ನೊಂದು ರೊಟ್ಟಿ ತಿಂದ್ರೆ ಚೆನ್ನಾಗಿತ್ತು. ಆಮೇಲೆ ಅದು ಇನ್ನೊಂದು ಏನ್ ಗೊತ್ತಾ ಶಿಖರಂ ಅವರು, ಅದು ಫುಲ್ ಮೈದಾ ಹಿಟ್ಟಲ್ಲಿ ಮಾಡಿರೋದು ರೋಟಿ ಅಲ್ವಂತೆ. ಅದು ಮೈದಾ ಹಿಟ್ಟು ಮತ್ತೆ ಇನ್ನೊಂದು ಯಾವ್ದೋ 2 ತರ ಹಿಟ್ಟು ಮಿಕ್ಸ್ ಮಾಡ್ತಾರಂತ ಅದ್ರಲ್ಲಿ. ಅವಾಗ ಅದು ಆತರ ಟೇಸ್ಟ್ ಬರುತ್ತೆ. ಇಲ್ಲಂದ್ರೆ ನೋಡಿ, ನಮ್ಮ ಚಪಾತಿಗಿಂತ ಸಕ್ಕತ್ತಾಗಿರುತ್ತೆ ಅದು ಟೇಸ್ಟ್. ಧಾಬಾದಾಗ ಮಾಡ್ತಾರೆ ದಪ್ಪ ಫುಲ್. ಮನೆಗೆ ಹೋಗಕ್ ಬರಲ್ಲ, ಮನೆ ತಗೊಂಡೋಗಿ ಬರಲ್ಲ ಸ್ನೇಹಿತರೆ. ಪಾರ್ಸಲ್ ತಗೊಂಡೋಗ್ಲೇಬಾರ್ದು ಈ ತರ ಊಟ ಎಲ್ಲ. ಇದು ಅಂತಲ್ಲ, ನಾರ್ತ್ ಇಂಡಿಯನ್ ಊಟನೇ ಪಾರ್ಸಲ್ ತಗೊಂಡೋಗ್ಬಾರ್ದು. ಯಾಕಂದ್ರೆ ಮನೆ ತಗೊಂಡೋದ್ರೆ ತಿನ್ನಕ್ಕೆ ಆಗೋದಿಲ್ಲ ಅದು. ಸೊ ಇಲ್ಲಿ ಬಂದ್ಬಿಟ್ಟು ತಿನ್ನೋದೇ ಬೆಸ್ಟ್. ಇವಾಗ ಊಟ ಎಲ್ಲ ಮುಗಿಸ್ಕೊಂಡ್ವಿ ನೋಡಿ ಸ್ನೇಹಿತರೆ. ಇವಾಗ ನಮ್ಮ ಮನೆಗೆ ಹೊರಟಿದೀವಿ ನಾವು. ಮನೆಗೆ ಹೋಗಿ ಒಂದ್ ಸ್ವಲ್ಪ ಕೆಲಸಗಳು, ಸಣ್ಣ ಪುಟ್ಟ ಕೆಲಸಗಳು. ನಮ್ಮ ಮಳೆ ಅದೆಲ್ಲ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಬೇಕು. ಏನಕ್ಕೆ ಅಂದ್ರೆ ಊರಿಗೆ ಹೋಗ್ತಾನೆ. ಎವ್ರಿ ಟೈಮ್ ನಾನು ಹೋಗ್ತೀನಿ ಇಲ್ಲಿಂದ. ಇವ್ರು ನನಗೆ ಬಾಯ್ ಮಾಡ್ತಿದ್ರು. ಇವತ್ತು ಫಸ್ಟ್ ಟೈಮ್ ನಾನು ಅವ್ನ್ ಕ್ಯಾಮ್ರಾ ಹೊಡ್ಕೊಂಡು ನಂದು ವಿಡಿಯೋ ಮಾಡ್ತಿದ್ದ. ಇವತ್ತು ನಾನ್ ಕ್ಯಾಮ್ರಾ ಹೊಡ್ಕೊಂಡು ಅವ್ನು ವಿಡಿಯೋ ಮಾಡ್ತೀನಿ ಹೋಗೋದು. ಯಾಕಂದ್ರೆ ನಾಳೆ ರಕ್ಷಾ ಬಂಧನ ಸ್ನೇಹಿತರೆ, 9ನೇ ತಾರೀಕು. ಸೊ ಅದಕ್ಕೆ ಅವ್ರಿಬ್ರು ಅಕ್ಕಂದಿರೋ ಅಲ್ಲೇ ಅವರೇ ಬೆಂಗಳೂರಲ್ಲಿ, ಪೂಜಾ ಮತ್ತೆ ಮೋನಿಕಾ. ಸೊ ಅದಕ್ಕೆ ರಾಖಿ ಕಟ್ಸ್ಕೊಳಕಂತ ರೀಸನ್ ಇಂದ ಹೋಗ್ತಾವನೆ. ಆದ್ರೆ ಹೋಗ್ತಾರ ಇಂಟೆನ್ಷನ್ ಬೇರೆ. ಮುಖ ತರ್ಸನ್ ಸ್ವಲ್ಪ ನೋಡೋಣ. ಐಡಿಯಾಗಳು, ಬ್ಯಾಂಡ್ಗಳು ಬೇರೆ ಬೇರೆ ಇರ್ತಾವ. ಒಂದು ಮಾಡ್ಲಿ, ಮಜಾ ಮಾಡಿ. 8:01 PM. ಆಯ್ತಾಯ್ತು, ಹೋಗ್ತಾ ಇದ್ದೆ. ಇಲ್ಲ ಆಯ್ತು, ಹೋಗ್ತಾ ಇದ್ದೀನಿ ತಗೊಳ್ರಿ. ಇಲ್ಲಿ ನೋಡಿ ಸ್ನೇಹಿತರೆ, ಟೈಮ್ ಇವಾಗ 8 ಗಂಟೆ ಆಗಿ 10 ನಿಮಿಷ ಆಗಿದೆ. ಇವಾಗ ನಮ್ಮ ಹಳೆಯೊಂದು ಟ್ರೈನ್ ಟೈಮ್ ಆಗ್ಬಿಟ್ಟು ನಾನು ಡ್ರಾಪ್ ಮಾಡಕ್ ಹೋಗ್ತಾ ಇದೀವಿ. ಸೊ ನೀವು ಡ್ರಾಪ್ ಮಾಡ್ಬಿಟ್ಟು ಬರ್ತೀನಿ ಸ್ನೇಹಿತರೆ. ಬಂದ್ಮೇಲೆ ಮತ್ತೆ ಸಿಗ್ತೀನಿ ನಿಮಗೆ. ಆಯ್ತಾಯ್ತು, ನೀನು ಹೋಗ್ಬೇಕು, ಅನೌನ್ಸ್ ಮಾಡ್ತೀನಿ ನಾವು ಟ್ರೈನನ್ನು. ಬಾಯ್. ಸೊ ನೋಡಿ ಸ್ನೇಹಿತರೆ, ಹೋಗ್ತಾ ಇದ್ದೀನಿ. ಚೇತು ಹೆಂಗೋ ಕಷ್ಟಪಟ್ಟು ಮುಟ್ಸ್ಬಿಟ್ವಿ ಅವನಿಗೆ. ಮನೆ ಬರೋಷ್ಟೊತ್ತಿಗೆ ಏನೋ ಎಷ್ಟು ಮಳೆ ಸ್ಟಾರ್ಟ್ ಆಗ್ಬಿಡ್ತು. ರೈಲ್ವೆ ಸ್ಟೇಷನ್ ಜಾಸ್ತಿ ಬಿಡಕ್ ಮಾಡಕ್ಕಾಗಿಲ್ಲ ಸ್ನೇಹಿತರೆ. 100% ನೋಡ್ರಿ ನಾವು ಏನು ಅಲ್ಲಿ ವಿಡಿಯೋನೇ ಮಾಡಕ್ಕಾಗಿಲ್ಲ ಸ್ನೇಹಿತರೆ. ಕಾರ್ ಬೇರೆ ನೋ ಪಾರ್ಕಿಂಗ್ ಅಲ್ಲಿ. ನಮ್ಮ ಮಾಮ ಕಾರ್ ಓಡಿಸ್ತಾ ಇದ್ರು, ಲೇಟ್ ಆಗಿದೆ ಅಂತ ಅನ್ಕೊಂಡು ನೋ ಪಾರ್ಕಿಂಗ್ ಅಲ್ಲಿ ಕಾರ್ ನಿಲ್ಸಿದ್ರೆ ನೀವು. ಅವ್ನು ಟ್ರಾಫಿಕ್ ಪೊಲೀಸ್ ಬೇರೆ ವಿಧಿ ನೋಡಿತೀರಿ. ಕಾರ್ ತೆಗಿ ಅಂತ ಡಮ್ಗಿ ಕಡೆ ವಿಡಿಯೋ ಮಾಡಕ್ ಆಗ್ತಿಲ್ಲ. ಅದಕ್ಕೆ ಅವ್ನಿಗೆ ಅಷ್ಟೇ ಚೇತನಿಗೆ ಬಾಯ್ ಮಾಡಿದ ಅಷ್ಟೇ ವಿಡಿಯೋ ಮಾಡಿದೆ ಸ್ನೇಹಿತರೆ. ಜಾಸ್ತಿ ವಿಡಿಯೋ ಮಾಡಕ್ ಆಗ್ಲಿಲ್ಲ. ಅವ್ನಿಗೂ ಹೆಂಗಿದ್ರು ಟ್ರೈನ್ ಟೈಮ್ ಆಗಿತ್ತು ಬಿಡಿ, ಅಲ್ಲಿ ವಿಡಿಯೋ ಮಾಡಕ್ಕೂ ಆಗ್ತಿರ್ಲಿಲ್ಲ. ಹೆಂಗಿದ್ರು ನಾಳೆ ಹೆಂಗಿದ್ರು ರಕ್ಷಾ ಬಂಧನ ಹಬ್ಬ ಇದೆ. ಸೊ ಅಲ್ಲೋಗ್ಬಿಟ್ಟು ಅವನು ರಾಖಿ ಹಬ್ಬನ ಆಚರಿಸ್ಕೊಂತಾನೆ. ಅಂತೂ ಇಂತೂ ನಿಮ್ಮ ಸುಪುತ್ರಂಗೆ ಟ್ರೈನಿಗೆ ಹಚ್ಬಿಟ್ಟು ಬಂದ್ವಿ. ಫೈನಲಿ ಟ್ರೈನ್ ಮಿಸ್ ಆಗಿಲ್ಲ. ಅದ್ರಲ್ಲಿ ಬರೀ ನಮ್ಮ ಮತ್ತೆ ಒಬ್ರು ಸ್ನೇಹಿತರು 4 ಸಲ ಫೋನ್ ಮಾಡ್ತಾರೆ, ಸಿಗ್ತಾ ಇಲ್ಲ ಅಂತ. ನಾವು ಹೋಗೋ ಟೆನ್ಷನ್ ನಾವಿದ್ದೀವಿ. ಇನ್ನೂ ಒಂದು 2 ನಿಮಿಷ ಲೇಟ್ ಆಗಿತ್ತು ಅಂತ ಇಟ್ಕೊಡ್ರಿ, ಗ್ಯಾರಂಟಿ ಒಂದು ಟ್ರೈನ್ ಮಿಸ್. 2 ನಿಮಿಷ ಏನು ಆಲ್ರೆಡಿ ಅನೌನ್ಸ್ಮೆಂಟ್ ಆಗ್ಬಿಟ್ಟಿತ್ತು ರೈಲ್ವೆ ಸ್ಟೇಷನ್. ಅವ್ನು ಮುಟ್ಟದಾಗ ಅಯ್ಯ ಇನ್ನೇನ ನಾವು ಹೋಯ್ತಾನೆ. ರಮೇಶಮ್ಮ ನೀನು ಓಡೋ ನಾನು ವಿಡಿಯೋ ಮಾಡ್ಬೇಕಂತ. ವಿಡಿಯೋ ಬಿಡು, ಅವ್ನು ಓಡಿಸ್ಬೇಕಷ್ಟ ಅಂತ. ಸೊ ಒಟ್ಟಲ್ಲಿ ಸ್ನೇಹಿತರೆ ಅವ್ನಿಗೆ ಕಳ್ಸ್ಬಿಟ್ಟು ಕೊಟ್ವಿ ಅವನಿಗೆ. ಇವಾಗ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅನ್ಕೊಂತ. ಯಾಕಂದ್ರೆ ನಂದು ಟಿ ಶರ್ಟ್ ಎಲ್ಲ ಒಂದು ಸ್ವಲ್ಪ ಒದ್ದೆ ಆಗಿದೆ ಒಳಗಡೆ ಎಲ್ಲ. ಸೊ ಒಟ್ಟೆಲ್ಲ ಚೇಂಜ್ ಮಾಡ್ಕೊಂತೀವಿ ಸ್ನೇಹಿತರೆ. ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ಸ್ನೇಹಿತರೆ ದಾಲ್ ಅಲ್ಲಿ ತೊಗೊಂಡಿದ್ದು ನಾವು
ಮತ್ತೆ ಹೋಟೆಲ್ಗೆ ಹೋಗಿ ಊಟ ಮಾಡಿದ್ದು ಅದೆಲ್ಲ ತೋರಿಸಿದೆ ಸ್ನೇಹಿತರೆ. ಚಂದ್ರಮೋಹನ್ ಹೋಟೆಲ್ ಅಂತ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತ ಇದೀನಿ. ನೀವೆಲ್ಲ ಗುಲ್ಬರ್ಗ ಯಾವತ್ತರ ಬಂದಿದ್ರಿ ಅಥವಾ ಗುಲ್ಬರ್ಗದಲ್ಲಿ ಯಾರು ನಮ್ಮ ಬ್ಲಾಗ್ ನೋಡ್ತಿರ್ತೀರಾ, ಒಂದ್ಸಲ ಟ್ರೈ ಮಾಡಿ ನೋಡಿ. ನಾನು ಅವಾಗಲೇ ಹೇಳ್ದೆ ನಿಮ್ಗೆ, ನಮ್ಮ ಮಾಮನ್ ಬಾಯಲ್ಲಂತ ನೀವು ಆಲ್ರೆಡಿ ಕೇಳಾಯ್ತು ಎಷ್ಟು ಸಲ ರೊಟ್ಟಿ 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 ಅಂತ ಹೇಳ್ಬಿಟ್ರು ನಮ್ಮ ಮಾಮ ಆಲ್ರೆಡಿ. ದಿನ ಅಲ್ಲಿಗೆ ಹೋಗಿ ತೆಗೆದುಕೊಂಡು ಕೆಲಸ ಇಲ್ಲ. ನಾಳೆ ಏನ್ ಸ್ಪೆಷಲ್ ಅಡಿಗೆ ಮಾಡ್ತಾರೆ ಮತ್ತೆ ಅತ್ತೆಯಿಂದ ನನ್ ಬಂತು. ನಾಳೆ ಇವ್ರು ಊರು ಹೋಗ್ತಾರೆ ಸ್ನೇಹಿತರೆ, ಅಲ್ಲಿ ಈಸರು ಹೋಗ್ತಾ ಇದ್ದಾರೆ ಇವ್ರು ವಾಪಸ್ಸು. ಮದುವೆ ಇದೆ ಅಲ್ವಾ ಅಲ್ಲಿ, ನೀವು ಹೋಗ್ತಾರೆ ಶಂಕರಮ್ಮ ಅಲ್ಲಿಗೆ? ಸೊ ಅಲ್ಲ ಮದುವೆ ಇದೆ, ಇವ್ರು ಮದುವೆ ಅಟೆಂಡ್ ಮಾಡಕ್ ಹೋಗ್ತಾರೆ ಸ್ನೇಹಿತರೆ. ಅದೇ ತರ ನಾನು ಕೂಡ ನಾಳೆ ಹೊಡ್ತಾ ಇದ್ದೀನಿ. ನಂದು ಟಿಕೆಟ್ ಆಗಿದೆ ಟ್ರೈನಿಂದು. ನಾಳೆ ಬೆಳಗ್ಗೆ ನನ್ನ ಕೆಲಸ ಮುಗಿದೋಗುತ್ತೆ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ವ್ಲಾಗ್ ನಿಮಗೆ ಬೆಂಗಳೂರಿಂದ ನೋಡಕ್ ಸಿಗುತ್ತೆ ನಿಮಗೆಲ್ಲ. ಸೊ ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನಿಮ್ಗೆ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಕಾಮೆಂಟ್ ಶೇರ್ ಮಾಡೋದು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ನಿಮ್ಮೆಲ್ಲರಿಗೂ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನೀವು ಚೆನ್ನಾಗಿರಿ, ನಾವು ಚೆನ್ನಾಗಿರ್ತೀವಿ. ನಮಸ್ಕಾರ ಸ್ನೇಹಿತರೆ.